ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಮಗೆ ಬಾಪೂಜಿಯವರ ಸಂದೇಶ, ಅಪ್ನಿ ಒರಿಜಿನಲ್ ಸೀಟ್ ಪರ್ ಸೆಟ್ ರಹನಾ ಹಿ ಲವ್ ಆ್ಯಂಡ್ ಲೈಟ್ ಕಾ ಅನುಭವ ಹೈ. ಇಂದು ಬಾಪೂಜಿಯವರು ನಮಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವೆಲ್ಲರೂ ನಿಮ್ಮ ವ್ಯವಹಾರದ ಮೂಲಕ ನಿಮ್ಮ ತಪಸ್ಸಿನ ಸಬೂತನ್ನು ಕೊಡಬೇಕು. ಅಂದರೆ ನಿಮ್ಮನ್ನು ನೋಡುತ್ತಿದ್ದ ಹಾಗೆ ಎಷ್ಟು ತಪಸ್ವಿ ಮಕ್ಕಳಾಗಿದ್ದಾರೆ ಇವರು ಎಂಬುದು ತಿಳಿದು ಬರಬೇಕು. ನೀವು ಮಕ್ಕಳು ಈ ವಾಯುಮಂಡಲವನ್ನು, ಪ್ರತಿಯೊಬ್ಬ ಆತ್ಮನನ್ನು ಪರಿವರ್ತನೆ ಮಾಡುವಂತಹ ಮಕ್ಕಳಾಗಿದ್ದೀರಿ. ಅಂದರೆ ಮೊದಲು ನಿಮ್ಮ ಪರಿವರ್ತನೆಯನ್ನು ನೋಡಿಯೇ ತಮ್ಮ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತಾರೆ. ಹೀಗಾಗಿ ನೀವು ಮಕ್ಕಳು ಸದಾ ನೆನಪಿನಲ್ಲಿಡಬೇಕು, ನಿಮ್ಮನ್ನು ನೋಡಿಯೇ ಬೇರೆಯವರು ಕಲಿಯುತ್ತಾರೆ. ಹೀಗಾಗಿ ನಿಮ್ಮ ಮೇಲೆ ನಿಮಗೆ ಸದಾ ಗಮನವಿರಲಿ. ಮುಂದುವರೆದು ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಮನಸ್ಸನ್ನು ಬಹಳ ಹಗೂರವಾಗಿಡಿ. ಅಂದರೆ ವಿಚಾರಗಳನ್ನು ಬಿಟ್ಟು ಬಿಡಿ. ಶುದ್ಧವಾದ ಮನಸ್ಸಿನಿಂದ ಲವ್ ಆ್ಯಂಡ್ ಲೈಟ್ನ ಅಭ್ಯಾಸ ಮಾಡುತ್ತೀರಿ. ಹಾಗಾದರೆ ಏನು ಈ ಲವ್ ಆ್ಯಂಡ್ ಲೈಟ್ನ ಅಭ್ಯಾಸ? ಇದನ್ನು ನಾವು ತಿಳಿಯೋಣ. ಏಕೆಂದರೆ ತಂದೆಯ ಸಂದೇಶದಲ್ಲಿ ಸದಾ ಈ ಮಾತನ್ನು ನಾವು ಕೇಳುತ್ತಿದ್ದೇವೆ, ಲವ್ ಆ್ಯಂಡ್ ಲೈಟ್. ಲೈಟ್ ಅಂದರೆ ನನ್ನ ಕ್ರಿಯೇಟರ್, ನನ್ನ ತಂದೆ ಪರಮಪಿತ, ನಮ್ಮ ಬಾಪೂಜಿಯವರು ಲೈಟ್ ಆಗಿದ್ದಾರೆ. ಅವರು ಲೈಟ್ ಸಹ ಆಗಿದ್ದಾರೆ ಹಾಗೂ ಅವರು ಲವ್ ಸಹ ಆಗಿದ್ದಾರೆ. ಎರಡೂ ಸ್ವರೂಪವನ್ನು ನಾವು ಅವರಲ್ಲಿ ಕಾಣಬಹುದು. ಲೈಟ್ ಅಂದರೆ ಪರಮ ಪ್ರಕಾಶ, ಬೇಹದ್ನ ತಂದೆ ಆಲ್ಮೈಟಿ ಅಥಾರಿಟಿಯು ಪರಮ ಪ್ರಕಾಶ ಸ್ವರೂಪರಾಗಿದ್ದಾರೆ. ವಿಶ್ವದ ಕ್ರಿಯೇಟರ್ ಆದ ಆಲ್ಮೈಟಿ ಅಥಾರಿಟಿ ನಮ್ಮ ಬಾಪೂಜಿಯವರ ಮಸ್ತಕದಿಂದ, ಹಣೆಯ ಮಧ್ಯಭಾಗದಿಂದ ಬರುತ್ತಿರುವ ಪ್ರಕಾಶ ನಮ್ಮ, ಅಂದರೆ ನಾವು ಮಕ್ಕಳೆಲ್ಲರ ಮೇಲೆ ಸುರಿಮಳೆಯಂತೆ ಸುರಿಯುತ್ತಿದೆ. ಆ ಪ್ರಕಾಶವೇ, ಆ ಲೈಟ್ ಸ್ವರೂಪವೇ ಅವರ ಲವ್ ಆಗಿದೆ, ಅವರ ಪ್ರೀತಿಯಾಗಿದೆ. ಅಂದರೆ ಮಕ್ಕಳಿಗಾಗಿ ತಂದೆಯು ಪ್ರೀತಿಯನ್ನು ಸುರಿಸುತ್ತಿದ್ದಾನೆ. ಹೀಗಾಗಿ ಪ್ಯಾರ್ ಹಿ ಪಾವರ್ ಹೈ. ಅದನ್ನು ರಿವರ್ಸ್ ಮಾಡಿ ನೋಡಿದಾಗ ಪವರ್ ಹಿ ಪ್ಯಾರ್ ಹೈ. ಅದುವೇ ತಂದೆಯ ಪ್ರೀತಿ. ತಂದೆಯ ಪ್ರೀತಿ ನಮಗೆ ಪವರ್ನ ರೂಪದಲ್ಲಿ ಸಿಗುತ್ತಿದೆ. ಈ ನಿರಂತರ ಅಭ್ಯಾಸವನ್ನು ನಾವು ಮಾಡುತ್ತಿರಬೇಕು. ಅಂದರೆ ಅಪ್ನಿ ಒರಿಜಿನಲ್ ಸೀಟ್ ಪರ್ ಸೆಟ್ ರಹನಾ ಹಿ ಲವ್ ಆ್ಯಂಡ್ ಲೈಟ್ ಕಾ ಅಭ್ಯಾಸ ಹೈ ಎಂದಿದ್ದಾರೆ ಬಾಪೂಜಿಯವರು. ಅಂದರೆ ನಾವು ಸದಾ ನಮ್ಮ ಸೀಟ್ನಲ್ಲಿ, ಅಂದರೆ ನಾವು ಆತ್ಮ ಸ್ವರೂಪದಲ್ಲಿ ಇದ್ದಾಗಲೇ ನಮಗೆ ಆ ಲೈಟ್ ಹಾಗೂ ಆ ಪ್ರೀತಿ ಸಿಗುವುದು. ನಾನು ಆತ್ಮ, ಪಾಯಿಂಟ್ ಆಫ್ ಲೈಟ್, ಸದಾ ತಂದೆಯ ಪ್ರೀತಿಯೊಂದಿಗಿದ್ದೇನೆ ಹಾಗೂ ಈ ಧರೆಯ ಮೇಲೆ ಅವತರಿಸಿದ್ದೇನೆ. ವಾಣಿಗಳಲ್ಲಿ ಹೇಳಿದ್ದಾರೆ, ಬಾಪ್ ಔರ್ ದಾದಾ ಕಭಿ ಅಲಗ್ ನಹಿ ಹೋ ಸಕ್ತೆ. ಬಾಪ್ ಔರ್ ದಾದಾ ಅಂತಂದರೆ ತಂದೆ ಹಾಗೂ ತಂದೆಯ ತಂದೆ ಅಜ್ಜ, ಇವರಿಬ್ಬರು ಎಂದಿಗೂ ದೂರವಾಗಲು ಸಾಧ್ಯವಿಲ್ಲ. ಈ ವಾಣಿಯನ್ನೇ ನಾವು ಈ ರೀತಿಯಾಗಿ ತಿಳಿದುಕೊಳ್ಳೋಣ. ಬಾಪ್ ಔರ್ ಬಚ್ಚೆ ಕಭಿ ಅಲಗ್ ನಹಿ ಹೋ ಸಕ್ತೆ. ತಂದೆ ಹಾಗೂ ಮಕ್ಕಳು ಎಂದಿಗೂ ದೂರವಾಗಲಾರರು. ಹಾಗೆ ನೋಡಿದರೆ ನಾವು ಇಂದು ಪಂಚತತ್ವದ ಸಾಕಾರಿ ಶರೀರದಲ್ಲಿದ್ದೇವೆ. ತಂದೆಯು ಲೈಟ್ನ ಸ್ವರೂಪವಾಗಿದ್ದಾನೆ. ನಾವು ಈ ರೀತಿ ಅರ್ಥೈಸಿದಾಗ ನಾವು ದೂರವೇ ಇದ್ದೇವೆ. ಆದರೆ ನಾವು ಆ ತಂದೆಯ ಮಕ್ಕಳೇ ಆಗಿದ್ದೇವೆ. ನಮ್ಮ ಆತ್ಮನ ಮೇಲೆ 5 ತತ್ವದ ಆವರಣವು ಆವರಿಸಿಕೊಂಡಿದೆ. ಆದರೂ ಸಹ ಎಲ್ಲೋ ಒಂದು ಕಡೆ ಅವರ ಸ್ಮರಣೆ, ಅವರ ನೆನಪು ನಮ್ಮ ಆತ್ಮನಲ್ಲಿ ಅಂಶ ಮಾತ್ರವೂ ಸಹ ಇದ್ದುದರಿಂದ ತಂದೆಯು ನಮ್ಮ ಮೇಲೆ ರೇಸನ್ನು ಹಾಕಿದಾಗ ನಮ್ಮೊಳಗಿರುವ ರೆಕಾರ್ಡ್ಗಳು ತೆರೆದುಕೊಂಡವು. ಅಂದರೆ ಸ್ಮೃತಿಯು ತೆರೆದುಕೊಂಡಿತು. ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಇದೆ. ಒಬ್ಬೊಬ್ಬರಿಗೆ ಒಂದು ರೀತಿ ತಂದೆಯು ಪ್ರೇರಣೆಯನ್ನು ಹಾಕಿ, ರೇಸನ್ನು ಹಾಕಿ ಜ್ಞಾನೋದಯವನ್ನು ಮಾಡಿಸಿದ್ದಾನೆ. ಅಂದರೆ ಈ ಮಾಯೆಯಿಂದ ನಮ್ಮನ್ನು ತಂದೆಯು ಮೇಲೆತ್ತಿದ್ದಾನೆ. ಇದರಿಂದ ನಾನು ಆತ್ಮ, ನನ್ನನ್ನು ನಾನು ತಿಳಿದುಕೊಂಡೆ, ನಾನು ನನ್ನ ಒರಿಜಿನಲ್ ಸ್ವರೂಪಕ್ಕೆ ಬಂದೆ.
ಅಲ್ಲಿಂದ ನಾನು ನನ್ನ ಕ್ರಿಯೇಟರ್ ಯಾರು ಎಂಬುದನ್ನು ತಿಳಿದುಕೊಂಡೆ, ನಾನು ಯಾರು ಎಂಬುದನ್ನು ತಿಳಿದುಕೊಂಡೆ. ಅಲ್ಲಿಂದ ಇದೆಲ್ಲವೂ ಆರಂಭವಾಯಿತು. ಅಂದರೆ ನಾನು ಒರಿಜಿನಾಲಿಟಿಯಲ್ಲಿರಬೇಕು ಎನ್ನುವಂತಹ ಅಭ್ಯಾಸವು ಅಂದಿನಿಂದ ಆರಂಭವಾಯಿತು. ಅಂದರೆ ನಾನು ಆತ್ಮವಾಗಿದ್ದೇನೆ ಎಂಬಂತಹ ಅಭ್ಯಾಸ ಆರಂಭವಾಯಿತು. ನನ್ನ ತಂದೆ ಲವ್ ಆ್ಯಂಡ್ ಲೈಟ್ ಆಗಿದ್ದಾನೆ ಅಂದ ಮೇಲೆ ನಾನೂ ಸಹ ಲವ್ ಆ್ಯಂಡ್ ಲೈಟ್ ಆಗಿದ್ದೇನೆ. ಅಂದರೆ ನನ್ನ ತಂದೆಯ ಸುತ್ತಮುತ್ತಲೂ ಪರಮ ಪ್ರಕಾಶವೇ ಪ್ರಕಾಶ ಎಂದ ಮೇಲೆ ನನ್ನ ಸುತ್ತಮುತ್ತಲೂ ಸಹ ಪರಮ ಪ್ರಕಾಶವೇ ಆವರಿಸಿಕೊಂಡಿದೆ. ಹೀಗಾಗಿ ನಾವಿಬ್ಬರು ಒಂದೇ ಆಗಿದ್ದೇವೆ. ಬಾಪೂಜಿಯವರು ಹೇಳುತ್ತಿದ್ದಾರೆ, ತಂದೆಯ ರೂಪದಲ್ಲಿ ಆ ಭಗವಂತನೇ ನಮಗೆ ಸಿಕ್ಕಾಗ ನಿಮಗೆ ಇನ್ನೇನು ಬೇಕು? ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲವೂ ಸರಿಯಾಗಲಿದೆ, ಎಲ್ಲವೂ ವ್ಯವಸ್ಥಿತವಾಗಲಿದೆ, ಎಲ್ಲವೂ ಪರಿವರ್ತನೆಯಾಗುವುದನ್ನು ನಿಮ್ಮ ಕಣ್ಣಾರೆ ನೀವು ನೋಡಬಲ್ಲಿರಿ ಎನ್ನುತ್ತಿದ್ದಾರೆ ಬಾಪೂಜಿಯವರು. ಈಗ ಅಭ್ಯಾಸ ಮಾಡುತ್ತಾ ನಿಮಗೀಗ ಫೀಲ್ ಆಗಬೇಕು ಏನು ಅಂತಂದರೆ, ಮೇ ಆತ್ಮ ಲೈಟ್ ಕೆ ಶರೀರ್ ಮೇ ಪಾಯಿಂಟ್ ಆಫ್ ಲೈಟ್ ಹೂँ. ಅಂದರೆ ನಾನು ಆತ್ಮನಾಗಿದ್ದೇನೆ ಹಾಗೂ ಈ ಲೈಟ್ನ ಶರೀರದಲ್ಲಿ ನಾನೊಂದು ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ ಎನ್ನುವ ಅನುಭೂತಿ ಈಗ ನಿಮಗೆ ಆಗಬೇಕು. ಹಾಗೂ ಪ್ರೇಮವೆಂಬ ಪ್ರಕಾಶವು ಪರಮ ಶಾಂತಿಯ ರೂಪದಲ್ಲಿ ಸುತ್ತಲೂ ಹರಡುತ್ತಿದೆ ಎನ್ನುವ ಅನುಭವವನ್ನು ಮಾಡಬೇಕು. ಹಾಗೂ ಈ ಪರಮ ಪ್ರಕಾಶವು ಎಲ್ಲ ಆತ್ಮರನ್ನು ಸೇರಿದಂತೆ ಈ ಪ್ರಕೃತಿಯ ಪಂಚತತ್ವವನ್ನೂ ಸಹ ಸೇರುತ್ತಿದೆ. ಪಂಚತತ್ವಗಳು ಅಂದರೆ ಆಕಾಶ, ವಾಯು, ಅಗ್ನಿ, ಜಲ ಹಾಗೂ ಪೃಥ್ವಿ ತತ್ವ. ಈ 5 ತತ್ವಗಳೊಂದಿಗೆ ಇನ್ನುಳಿದ ಪ್ರಕೃತಿಯ ಎಲ್ಲ ತತ್ವಗಳು ಅಂದರೆ 84 ಲಕ್ಷ ಜೀವರಾಶಿಗಳು ಮತ್ತು ನಮಗೆ ಕಣ್ಣಿಗೆ ಕಾಣದಂತಹ ಸೂಕ್ಷ್ಮ ಜಗತ್ತು ಇದೆಲ್ಲವೂ ಪ್ರಕೃತಿಯಲ್ಲೇ ಬರುತ್ತಿದೆ. ಈ ಎಲ್ಲರಿಗೂ ನನ್ನ ಆತ್ಮನಿಂದ ಪರಮ ಪ್ರಕಾಶ ಹಾಗೂ ಪರಮ ಶಾಂತಿ ಪ್ರೇಮದ ರೂಪದಲ್ಲಿ, ಅಂದರೆ ಹೇಗೆ ತಂದೆಯಿಂದ ನನಗೆ ಪರಮ ಪ್ರಕಾಶ ಪ್ರೀತಿಯ ಸ್ವರೂಪದಲ್ಲಿ ಸಿಗುತ್ತಿದೆಯೋ ಅದರಂತೆ ನಾನು ಆತ್ಮ ನನ್ನಿಂದ ಎಲ್ಲ ತತ್ವಗಳಿಗೂ ಸಂಪೂರ್ಣ ವಿಶ್ವಕ್ಕೆ ಪರಮ ಪ್ರಕಾಶ ಪ್ರೀತಿಯು ಪ್ರಕೃತಿಯ ಎಲ್ಲ ತತ್ವಗಳಿಗೂ ಸಿಗುತ್ತಿದೆ. ನಾವು ನಮ್ಮ ಕಣ್ಣುಗಳಿಂದ ಏನೇ ದೃಶ್ಯವನ್ನು ನೋಡಿದರೂ ಸಹ ಅದೆಲ್ಲವೂ ಲೈಟ್ ಸ್ವರೂಪದಲ್ಲಿಯೇ ಕಾಣುತ್ತಿದೆ ಎಂದು ಬಹಳ ಪ್ರೀತಿಯಿಂದ ಈ ಪ್ರಕೃತಿಯ ದೃಶ್ಯವನ್ನು ನಾವು ಕಾಣಬೇಕು. ಅಂದರೆ ನಾವು ಯಾರನ್ನೇ ನೋಡುವಾಗಲೂ ನಾವು ಅವರ ಒರಿಜಿನಲ್ ಸೀಟ್ನಲ್ಲಿಯೇ, ಅಂದರೆ ಅವರನ್ನು ಆತ್ಮಸ್ವರೂಪದಲ್ಲಿಯೇ ಕಾಣಬೇಕು. ಅಂದರೆ 84 ಜೀವರಾಶಿಗಳಲ್ಲಿ ಬರುವಂತಹ ಮರ ಗಿಡಗಳನ್ನೇ ಆಗಲಿ ನೋಡುವಾಗ ಅವುಗಳನ್ನು ಒರಿಜಿನಲ್ ರೂಪದಲ್ಲಿ ನೋಡಬೇಕು. ಅಂದರೆ ಆ ಮರಗಿಡಗಳನ್ನು ಸಹ ನಾವು ಲೈಟ್ ಸ್ವರೂಪದಲ್ಲಿಯೇ ನೋಡಬೇಕು. ಏಕೆಂದರೆ ಅದರ ಮೂಲ ಸ್ವರೂಪವೇ ಲೈಟ್ ಸ್ವರೂಪವಾಗಿತ್ತು, ಪ್ರಕಾಶ ಸ್ವರೂಪವಾಗಿತ್ತು. ಹೇಗೆ ಎಂದರೆ ಈ ವೃಕ್ಷಗಳು 84 ಜೀವರಾಶಿಗಳಲ್ಲಿ ಬರುವಕ್ಕಿಂತ ಮುಂಚೆ ಅದು ಮನುಷ್ಯನಾಗಿತ್ತು. ಮನುಷ್ಯ ಜನ್ಮಕ್ಕಿಂತ ಮೊದಲು ಅದು ದೇವತೆಯಾಗಿತ್ತು. ದೇವತೆಗೂ ಮುನ್ನ ಅದು ಫರಿಷ್ತಾ ಸ್ವರೂಪವಾಗಿತ್ತು. ಫರಿಷ್ತಾ ಸ್ವರೂಪವು ಮೊದಲು ಪಾಯಿಂಟ್ ಆಫ್ ಲೈಟ್ ಸ್ವರೂಪದಲ್ಲಿತ್ತು. ಹೀಗಾಗಿ ಆ ಮರ ಗಿಡಗಳ ಒರಿಜಿನಲ್ ಸ್ವರೂಪ ಪಾಯಿಂಟ್ ಆಫ್ ಲೈಟ್ ಆಗಿದೆ. ಇದರಂತೆ ನಮ್ಮ ಕಣ್ಣ ಮುಂದೆ ಏನೇ ಬರಲಿ, ಸೂಕ್ಷ್ಮ ಜಗತ್ತೇ ಇರಲಿ, ಪ್ರಕೃತಿಯೇ ಇರಲಿ, ಮನುಷ್ಯನೇ ಇರಲಿ, ಆ ಎಲ್ಲವನ್ನು ನಾವು ಅದರ ಒರಿಜಿನಲ್ ಸ್ವರೂಪದಲ್ಲಿಯೇ ಕಾಣಬೇಕು. ಈ ರೀತಿ ಕಾಣುವುದರಿಂದ ನಮ್ಮ ಒರಿಜಿನಲ್ ಪವರಿಂದ, ನಮ್ಮ ಪರಮ ಶಾಂತಿಯ ಪವರ್ನಿಂದ ಆ ಆತ್ಮಗಳಿಗೆ, ಅಂದರೆ ಆ ಆತ್ಮಗಳು ಸೂಕ್ಷ್ಮವೇ ಆಗಿರಲಿ, ಮನುಷ್ಯರೇ ಆಗಿರಲಿ ಅಥವಾ ನೆಗೆಟಿವ್ ಆತ್ಮಗಳೇ ಆಗಿರಲಿ, ಆ ಎಲ್ಲವಕ್ಕೂ ಪರಮ ಶಾಂತಿಯೇ ಅನುಭವವಾಗುತ್ತದೆ. ಆಗ ಆ ಎಲ್ಲವಕ್ಕೂ ಸಹ ನಾವು ಶಾಂತಿ ಸ್ವರೂಪರೇ ಆಗಿದ್ದೆವು ಎನ್ನುವ ಅರಿವಾಗುತ್ತದೆ.
ಪರಮಪಿತ ತಂದೆಯು ನಮ್ಮ ಮೇಲೆ ರೇಸನ್ನು ಹಾಕಿ ನಮ್ಮನ್ನು ಈ ಸ್ಥಾನಕ್ಕೆ ತಂದಿರಿಸಿದ್ದಾನೆ. ನಾವು ಮನುಷ್ಯರಾಗಿದ್ದು ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅರಿತುಕೊಳ್ಳುತ್ತಾ ಬಂದೆವು. ಇದರಂತೆ ಉಳಿದ ಎಲ್ಲ ಆತ್ಮರಿಗೂ ನಮ್ಮಿಂದ ವೈಬ್ರೇಷನ್ ಹೋದಾಗ ಆ ಎಲ್ಲ ಆತ್ಮರು ಬಹಳ ಸುಖದ ಅನುಭವವನ್ನು ಹೊಂದುತ್ತಾರೆ. ಬಹಳ ಶಾಂತಿಯ ಅನುಭವ, ಲೈಟ್ನ ಅನುಭವ ಅವರಿಗೆ ಆಗುತ್ತದೆ. ಅಂದರೆ ಆಗ ಅವರಿಗೆ ತಮ್ಮ ಒರಿಜಿನಾಲಿಟಿಯ ಅನುಭವವಾಗುತ್ತದೆ. ನಾವು ಎಲ್ಲರನ್ನು ಒರಿಜಿನಲ್ ರೂಪದಲ್ಲಿ ನೋಡಿದಾಗ ನಾವು ಪ್ರತಿಯೊಬ್ಬರಿಗೂ ಶಾಂತಿಯ ಅನುಭವವನ್ನು ನೀಡಲು ಸಾಧ್ಯವಿದೆ. ಇದರಿಂದಲೇ ಸ್ವಪರಿವರ್ತನೆ, ವಾಯುಮಂಡಲ ಪರಿವರ್ತನೆ ಹಾಗೂ ವಿಶ್ವ ಪರಿವರ್ತನೆಯಾಗಲಿದೆ. ನಾವು ಯಾರು ನಮ್ಮ ತಂದೆಯಾಗಿದ್ದಾನೆ, ಅಂದರೆ ಪರಮಪಿತ ತಂದೆ ನಮ್ಮ ತಂದೆಯಾಗಿದ್ದಾನೆ ಎನ್ನುವಂಥ ಸ್ಮೃತಿ ಸದಾ ನಮ್ಮಲ್ಲಿ ಇರಬೇಕು. ನಾವು ಯಾರು, ಯಾರ ಮಕ್ಕಳು ಹಾಗೂ ನಮ್ಮ ಗುರಿ ಏನು ಮತ್ತು ನಾವು ಎಲ್ಲಿಗೆ ಹೋಗಿ ಸೇರಬೇಕು ಎಂಬುದನ್ನು ಮರೆಯಲೇಬಾರದು. ತನು ಮನ ಧನದಿಂದ ನಾವು ಎಲ್ಲರಿಗೂ ಸಹಯೋಗಿಗಳಾಗಿ ಬಾಳಬೇಕು. ಸಭೀಕೆ ದಿಲೋಂಕೋ ಆರಾಮ್ ದೇನೆ ವಾಲೆ ದಿಲಾರಾಮ್ ಮಾಸ್ಟರ್ ದಿಲಾರಾಮ್ ಬಚ್ಚೆ ಭಿ ಆಪ್ ಹಿ ಹೋ ಎಂದು ತಂದೆ ಹೇಳುತ್ತಿದ್ದಾನೆ. ಅಂದರೆ ನಾವು ಎಂತಹ ಮಕ್ಕಳು? ನಾವು ಎಲ್ಲರ ಮನಸ್ಸಿಗೆ ಆನಂದವನ್ನು ನೀಡುವಂತಹ ಮಕ್ಕಳಾಗಿದ್ದೇವೆ. ಈಗ ಕಲ್ಪದ ಅಂತಿಮ ಸಮಯವು ನಡೆಯುತ್ತಿದೆ. ಈ ಸಮಯವನ್ನು ಸಮೀಪಕ್ಕೆ ತರುವಂತಹ ಮಕ್ಕಳು ಸಹ ನಾವೇ ಆಗಿದ್ದೇವೆ ಎಂದು ಬಾಪೂಜಿಯವರು ನಮಗೆ ತಿಳಿಸುತ್ತಿದ್ದಾರೆ. ನಾವು ತಂದೆಯ ಸ್ವರೂಪದಲ್ಲಿ ಇದ್ದು ನಾವು ತಂದೆಯ ರೂಪಧಾರಣೆ ಮಾಡಿಕೊಂಡು ತಂದೆಯ ಕಾರ್ಯವನ್ನು ಸಂಪನ್ನಗೊಳಿಸುವಂತಹ ಮಕ್ಕಳು ನಾವೇ ಆಗಿದ್ದೇವೆ. ಹೀಗಾಗಿ ಬಾಪ್ಗೆ ದಿಲಾರಾಮ್ ಬಚ್ಚೆ ಎನ್ನಲಾಗಿದೆ. ಅಂದರೆ ನಾವು ತಂದೆಯ ಮುದ್ದಿನ ಮಕ್ಕಳಾಗಿದ್ದೇವೆ. ಹಾಗೂ ಮಾಸ್ಟರ್ ದಾತ ಅಂದರೆ ಎಲ್ಲರಿಗೂ ಪರಮ ಪ್ರಕಾಶ, ಪರಮ ಶಾಂತಿಯನ್ನು ನೀಡುವಂತಹ ಮಾಸ್ಟರ್ಗಳಾಗಿದ್ದೇವೆ. ಬಾಪೂಜಿಯವರು ಹೇಳುತ್ತಿದ್ದಾರೆ, ಮಕ್ಕಳೇ, ನೀವು ವಿಶ್ವದ ಎಲ್ಲ ಆತ್ಮರಿಗೆ ಕಲ್ಯಾಣವನ್ನೇ ಮಾಡುವಂತಹ ಮಕ್ಕಳಾಗಿದ್ದೀರಿ. ಹೀಗಾಗಿ ಎಲ್ಲ ಆತ್ಮರು ಸಂಪೂರ್ಣ ಕಲ್ಪದಲ್ಲಿ ಯಾವುದೋ ರೂಪದಲ್ಲಿ ನಮ್ಮ ಸೇವೆಯನ್ನು ಮಾಡುತ್ತಿರುತ್ತಾರೆ. ಹೀಗಾಗಿ ನೀವು ಯಾರು ಎಂಬುದನ್ನು ಸದಾ ಸ್ಮರಣೆಯಲ್ಲಿ ಇರಿಸಿಕೊಳ್ಳಿ. ಅಂದರೆ ನಾವು ಸದಾ ನಮ್ಮ ಸುತ್ತಲೂ ಪರಮ ಪ್ರಕಾಶವೇ ಪ್ರಕಾಶವಿದೆ ಎಂದು ಅನುಭವವನ್ನು ಮಾಡುತ್ತಿರಬೇಕು. ಪ್ರಕಾಶವೇ ಪ್ರಕಾಶವಾಗಿದ್ದೇನೆ ಎಂದು ಸ್ಮರಣೆ ಮಾಡಿಕೊಳ್ಳುವುದೇ ನಾನು ಆತ್ಮ ಸ್ವರೂಪದಲ್ಲಿದ್ದೇನೆ ಎಂಬುದರ ಅರ್ಥವಾಗಿದೆ. ಅಂದರೆ ನಾನು ತಂದೆಯ ಸ್ವರೂಪದಲ್ಲಿದ್ದೇನೆ ಮತ್ತು ನಾನು ತಂದೆಯ ಸ್ವರೂಪವಾದ ಲೈಟ್ ಸ್ವರೂಪದಲ್ಲಿದ್ದಾಗ ನನ್ನ ಕಣ್ಣ ಮುಂದೆ ಬರುವಂತಹ ಎಲ್ಲ ಆತ್ಮರು ಪ್ರತಿಯೊಂದು ದೃಶ್ಯವನ್ನು ನಾನು ಅದರ ಮೂಲ ಸ್ವರೂಪವಾದ ಲೈಟ್ ಸ್ವರೂಪದಲ್ಲಿಯೇ ನೋಡುತ್ತೇನೆ. ಏಕೆಂದರೆ ನಾನೂ ಸಹ ಲೈಟನ ಸ್ವರೂಪವಾಗಿದ್ದೇನೆ. ಹಾಗೂ ನಾನು ಯಾರನ್ನು ನೋಡುತ್ತಿದ್ದೇನೆಯೋ, ಯಾವ ದೃಶ್ಯವನ್ನು ನೋಡುತ್ತಿದ್ದೇನೆಯೋ ಅದೆಲ್ಲವೂ ಪ್ರಕಾಶವೇ ಪ್ರಕಾಶ, ಲೈಟ್ನ ಸ್ವರೂಪವೇ ಆಗಿದೆ. ಹೀಗಾಗಿ ನಮ್ಮ ಸುತ್ತಲೂ ಪ್ರಕಾಶವೇ ಪ್ರಕಾಶ ಆವರಿಸಿಕೊಂಡಿದೆ ಎಂದು ಹೇಳಲಾಗಿದೆ. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.